ನಾನೊಂದು ಮಾತು ಹೇಳ್ತೀನಿ, ನಾವು ಎಷ್ಟೇ ಚೆನ್ನಾಗಿ ಓದಿದ್ರು, ಅಂಥ ಒಳ್ಳೆ ಕೆಲಸ ತಗೊಂಡಿದ್ರು, ಎಷ್ಟೇ ದುಡ್ಡು ಮಾಡಿದ್ರು ನಮಗೆ ಮರ್ಯಾದೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಅದೇ ರೀತಿ ನಾವು ಸಮಾಜದಲ್ಲಿ ಎಲ್ಲರ ಜೊತೆ ಒಳ್ಳೆ ರೀತಿ ಹೊಂದ್ಕೊಂಡು ನಾವು ಯಾವುದೇ ಚಟ ಮಾಡಲಾರ್ದೇನೆ, ನಮ್ದು ಏನು ರೂಟ್ಸ್ ಇದೆ, ನಮ್ದು ಏನು ಟ್ರೆಡಿಷನಲ್ ಇದೆ, ನಮ್ದು ಏನು ಕುಟುಂಬದ ಹಿನ್ನೆಲೆ ಇದೆ, ಅದನ್ನೆಲ್ಲನೂ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಅವಾಗಾದ್ರೂ ನಾವು ಒಳ್ಳೆಯದಂತ ಅನ್ಸ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಕೂಡ ತಪ್ಪು. ನಮ್ಮ ತಂದೆ ತಾಯಿ ಒಳ್ಳೆ ಮಗನಾಗಿ, ನಾವು ಕುಟುಂಬದ ಬೆನ್ನುಮೂಲಾಗಿ ನಿಂತು ನನ್ನ ಕುಟುಂಬ ಸಾಕ್ತೀನಿ, ನಾವು ಒಳ್ಳೆ ಸ್ನೇಹಿತಿ ಅನ್ಸ್ಕೊಳ್ತೀನಿ ಅಂತ ಅಂದ್ಕೊಂಡು ಅವಾಗಾದ್ರೂ ನಾವು ಒಳ್ಳೆಯದು ಅಂತಾರೆ ಅಂತಂದರೆ ಅದು ಕೂಡ ತಪ್ಪು. ರಿಯಾಲಿಟಿ ಏನಂತಂದ್ರೆ ಇಲ್ಲಿ ನಾವು ಯಾರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಇವನು ಒಳ್ಳೆಯವನು ಅನ್ಬೇಕು, ಇಲ್ಲಿ ನನಗೆ ಮರ್ಯಾದೆ ಕೊಡ್ಬೇಕಂತ ಅನ್ಕೊಂಡಿರ್ತೀವಲ್ಲ ಅಂತ ಮನುಷ್ಯರು ಏನು ಮಾಡಿರ್ತಾರೆ ಅಂದರೆ ಅವ್ರದ್ದೇ ಆದಂಥ ಒಂದು ಡಿಕ್ಷನರಿ ರೆಡಿ ಮಾಡಿರ್ತಾರೆ. ಆ ಡಿಕ್ಷನರಿಯಲ್ಲಿ ಒಂದು ಸಮರಿ ಬರ್ಕೊಂಡಿರ್ತಾರೆ, ಈ ಮನುಷ್ಯ ಅಂದರೆ ಹೀಗೆ, ಇವಳು ಅಂದರೆ ಹೀಗೆ. ಸೊ ಎಟ್ ದ ಎಂಡ್ ನಾವು ಎಷ್ಟೇ ಕಷ್ಟಪಟ್ಟು, ನಾವು ಎಷ್ಟೇ ಸ್ಟ್ರಗಲ್ ಮಾಡಿ, ನಾವು ಎಷ್ಟೇ ನಮ್ಮ ಸೋಲನ್ನು ಗೆದ್ದು ಬಂದು ನಾವು ಸಾಧನೆ ಮಾಡಿದ್ರು ಅವ್ರ ಸಮರಿಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದು ವೇಸ್ಟೇ, ಅದು ಅವ್ರ ಪ್ರಕಾರ. ಸೊ ಇದರಲ್ಲಿ ನಾನು ಹೇಳೋದೇನಂತಂದರೆ ಇಲ್ಲಿ ನಮ್ಮ ಸ್ಟ್ರಗಲಲ್ಲಿ ಮ್ಯಾಟ್ರ್ ಆಯ್ತು, ನಮ್ದು ಹಾರ್ಡ್ ವರ್ಕಲ್ಲಿ ಮ್ಯಾಟ್ರ್ ಆಯ್ತು, ನಾವು ಕಷ್ಟಪಟ್ಟಿದ್ದೆಲ್ಲ ಹೋಯ್ತು. ಸೊ ನಮ್ದು ಈ ಕಷ್ಟಪಟ್ಟಿರೋ ಜೀವನನ, ಈ ನಮ್ಮ ಸೋಲನ್ನು ಗೆದ್ದು ನಾವು ಸಾಧನೆ ಮಾಡಿರೋದನ್ನ ಇನ್ನೊಬ್ಬರ ಮೇಲೆ ಒಪಿನಿಯನ್ಗೆ ಹೊಡೆದು ಎಷ್ಟು ಸೂಕ್ತ, ಇನ್ನೊಬ್ಬರ ಒಪಿನಿಯನ್ ಮೇಲೆ ನಮ್ಮ ಜೀವನ ನಡೆಸಬಹುದು ಎಷ್ಟು ಸೂಕ್ತ. ಅವ್ರು ನಾವು ಏನು ಮಾಡಿದ್ರು ಮಾತಾಡ್ತಾರೆ, ಅವ್ರದ್ದು ಡಿಕ್ಷನರಿ ಒಳಗಡೆ ಸಮರಿಗೆ ಕಂಪೇರ್ ಆಗಲಿಲ್ಲ ಅಂತಂದರೆ. ಸೊ ನಮ್ಮ ಜೀವನ ನಾವು ಜೀವಿಸಬೇಕು. ಈ ಜೀವನ ದೇವರು ಕೊಟ್ಟಿದ್ದು ನಮಗಾಗಿ, ಇನ್ನೊಬ್ಬರ ಮಾತು ಕೇಳಿ ನಿನ್ನ ಜೀವನ ಜೀವಿಸೋದು ಕೊಟ್ಟಿಲ್ಲ.